ಮಾತಾಡ ಹೇಳ್ಕೊಳ್ಳಿ. ನಾನು ಅನ್ಕೊಂಡಿದ್ದು ಯಾವುದು ನೆರವೇರಿಲ್ಲ. ಇನ್ ಯಾರಿಗೋಸ್ಕರ ಅಂತ ನಾನು ಇನ್ನೂ ಬದುಕಿರ್ಲಿ? ಯಾರಿಗೋಸ್ಕರ ಅಂತ ಇನ್ನು ನನ್ನ ಜೀವನ ಗಟ್ಟಿಯಾಗಿ ಇಟ್ಕೊಳ್ಳಿ? ನಮಗ್ ನಾವೇ ಸೆಲೆಕ್ಟ್ ಮಾಡ್ಕೊಳಕ್ಕಿಂತ ಬೇರೆಯವರಿಂದ ಸೆಲೆಕ್ಟ್ ಮಾಡಿಸೋದೇ ತುಂಬಾ ಮಜಾ. ಬಾಯಲ್ಲಿ ಬೆಳ್ಳಿ ಎಲ್ರು ಮುತ್ತು ಮಾವಂದು ನಂದು ನಿಶ್ಚಿತಾರ್ಥ ಅಂತ ಎಷ್ಟು ಸಂಭ್ರಮದಲ್ಲಿದ್ದಾರೆ. ನಾನು ಮುತ್ತು ಮಾವ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಇಬ್ಬರಿಗೂ ಮ್ಯಾಚ್ ಆಗ್ಬೇಕು. ಆ ತರ ಸೀರೆ ತೋರಿಸಿ. ಬೆಳ್ಳಿ ನೋಡು ಇಷ್ಟು ಬ್ರೈಟ್ ಆಗಿ ಚೆನ್ನಾಗಿದೆ ಅಲ್ವಾ? ಇದನ್ನ ನನ್ನ ಎಂಗೇಜ್ಮೆಂಟ್ ಉಟ್ಕೊಂಡ್ರೆ ಇಷ್ಟು ಚೆನ್ನಾಗಿ ಕಾಣುತ್ತೆ. ದೇವ್ರು ಇವ್ರಿವ್ರನ್ನೇ ಜೋಡಿ ಅಂತ ಡಿಸೈಡ್ ಮಾಡಿ ಕಳಿಸಿರ್ತಾನೆ. ಆ ಬ್ರಹ್ಮ ತುಂಬಾ ಪುರ್ಸೋತಿದ್ದಾಗ ಸೃಷ್ಟಿ ಮಾಡಿರೋ ಜೋಡಿ ನಮ್ದು. ಎಂತ ಸೂಪರ್ ಜೋಡಿ ಅಲ್ವಾ ಬೆಳ್ಳಿ ನಮ್ದು? ಹೌದು ಮಾಯಾ, ಬ್ರಹ್ಮ ಪುರ್ಸೋತಲ್ಲಿ ಸೃಷ್ಟಿ ಮಾಡಿರೋ ಜೋಡಿ ನಿಂದು ನಮ್ಮ ಮುತ್ತಣ್ಣಂದು. ಅಮ್ಮ, ಈ ಸೀರೆ ಹೇಗಿದೆ ಅಮ್ಮ? ಅಕ್ಕ, ಒಂದು ನಿಮಿಷ ಬಂದೆ. ಆ ಪಿಂಕ್ ಕಲರ್ ಸ್ಯಾರಿ ತೋರಿಸಿ. ನೀವು ಮೈಸೂರು ಸಿಲ್ಕ್ ತಗೊಂಬಂದ್ರಾ? ಓ, ಕಾಂಚೀಪುರಂದ ತೋರಿಸಿ, ಅದು ಪರವಾಗಿಲ್ಲ. ಮಾಯಾ, ಯಾಕೆ ಒಬ್ಬೊಬ್ಳೆ ಮಾತಾಡ್ತಾ ಇದ್ಯಾ? ಓ, ಇದು ಕನ್ಸ. ಒಂದ್ ನಿಮಿಷ. ಮಾಯಾ, ಇನ್ನು ಎಷ್ಟು ಹೊತ್ತು? ನಾನು ಆಗ್ಲಿಂದ ಕಾಯ್ತಾ ಇದ್ದೀನಲ್ವಾ? ಇನ್ನೇನ್ ಬಂದ್ಬಿಡ್ತಾರೆ ಅದಕ್ಕೆ, ನೋಡೋಣ ಇರಿ.
ಮಾಯಾ ವ್ಯಾನ್ ಬಂತು, ಬನ್ನಿ ಎಲ್ಲರೂ. ನಾನು ಹೇಳಿದ್ದೆಲ್ಲ ತಗೊಂಡ್ ಬಂದಿದ್ದೀರಾ? ಬಂದಿದೆ ಅಮ್ಮ. ನಾನು ಒಂದೊಂದು ಸೀರೆನ ತೆಗೆದು ನೋಡಿ ಮಾಯನ್ಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ಅದನ್ನ ಸೆಲೆಕ್ಟ್ ಮಾಡಿರ್ತೀನಿ. ನಿಮ್ಗೆಲ್ಲ ಏನೇನ್ ಬೇಕೋ ನೀವೇ ತಗೊಂಡ್ಬಿಡಿ. ಏನ್ ಬೆಳ್ಳಿ, ಯಾರೋ ಬೇರೆಯವ್ರ ಮನೆಗೆ ಬಂದು ನಿಂತ್ಕೊಂಡಿದ್ಯಾ? ಇನ್ ಸ್ವಲ್ಪ ದಿವಸದಲ್ಲೇ ನಂದು ಮುತ್ತು ಮಾವಂದು ಎಂಗೇಜ್ಮೆಂಟ್. ಅದಕ್ಕೋಸ್ಕರ ಯಾವ್ದೋ ಚೆನ್ನಾಗಿರೋ ಸೀರೆ ಸೆಲೆಕ್ಟ್ ಮಾಡ್ಕೊಡ್ಬೇಕಲ್ವಾ? ಬಾ. ಹಾ, ಆಮೇಲೆ ನೀನು ಒಂದ್ ಚೆನ್ನಾಗಿರೋ ಸೀರೆ ತಗೋ. ನನ್ನ ಮುತ್ತು ಮಾವನ್ ಮದ್ವೆಲಿ ನೀನು ಗ್ರ್ಯಾಂಡ್ ಆಗಿ ಕಾಣಿಸ್ಬೇಕಲ್ವಾ? ಬೆಳ್ಳಿ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ನೀ ತಲೆ ಕೆಡಿಸ್ಕೋಬೇಡ. ಯಾವ ಸೀರೆ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋ, ಸರಿನಾ? ಮಾಯಾ, ನೀನ್ ಸೀರೆ ತಗೋ ಅಂತ ಹೇಳಿದೆ ತಡ. ಬೆಳ್ಳಿ ಕಣ್ಣಲ್ಲಿ ನೋಡು ಗಂಗೆ ಹೇಗ್ ಹರ್ದ್ ಬರ್ತಿದೆ ಅಂತ. ಮುತ್ತಣ್ಣ ಮತ್ತೆ ಮಾಯಾ ಮದ್ವೆ ಆಗ್ತಿದ್ದಾರೆ ಅನ್ನೋ ಸಂತೋಷಕ್ಕೆ ಅಲ್ವಾ ಬೆಳ್ಳಿ? ಬೆಳ್ಳಿ, ನೀನ್ ಕನ್ಸಲ್ಲೂ ಇಂಥ ಸೀರೆಗಳನ್ನ ನೋಡಿರಲ್ಲ. ಒಂದಲ್ಲ ಬೇಕಾದ್ರೆ ಎರಡು ತಗೋ, ನಮ್ಮ ಮಾಯನೇ ದುಡ್ಡು ಕೊಡ್ತಾಳೆ. ಮೇಡಮ್, ಕಂಚಿಯಿಂದ ಇವಾಗ ತಾನೇ ಸ್ಟಾಕ್ ಬಂದಿದೆ, ಬಾಕ್ಸ್ ಕೂಡ ಓಪನ್ ಮಾಡಿಲ್ಲ ನೋಡಿ.
ಹೌದಾ, ಸರಿ ಸರಿ, ಬೇಗ ಬೇಗ ಓಪನ್ ಮಾಡಿ ತೋರಿಸಿ. ಇದು ನೋಡಿ ಮೇಡಮ್, ಇದು ನೋಡಿ. ಇದೇನ್ರಿ ಇದು, ಸೀರೆ ಅಂದ್ಬಿಟ್ಟು ಇದನ್ನ ತೋರಿಸ್ತಾ ಇದೀರಲ್ಲ, ಬೇರೆ ಬಾಕ್ಸ್ ಓಪನ್ ಮಾಡಿ. ನೋಡಮ್ಮ, ಇವ್ರನ್ನ ಸೀರೆ ಬದಲು ಬರೀ ಇದ್ಲೇ ತಂದಿದ್ದಾರೆ. ಏನ್ರಿ, ನಿಮ್ಗೆ ಅಷ್ಟು ಬುದ್ಧಿ ಇಲ್ವಾ? ನಾವು ಆರ್ಡರ್ ಮಾಡಿರೋದೇನು, ನೀವು ತಂದಿರೋದೇನು? ಮೇಡಮ್, ಅಂಗಡಿಯಿಂದ ತರಬೇಕಾದ್ರೆ ಎಲ್ಲ ಸೀರೆನೇ ಇತ್ತು. ಇದು ಹೇಗಾಯ್ತು ಅಂತಾನೆ ಗೊತ್ತಿಲ್ಲ. ನಾವು ದೊಡ್ಡ ದೊಡ್ಡ ಶ್ರೀಮಂತರ ಮನೆಗೆ ರಾಜಕಾರಣಿಗಳಿಗೆ ಸೀರೆ ತೋರಿಸಿದೀವಿ, ಯಾವತ್ತೂ ಈಗ ಆಗಿಲ್ಲ ಮೇಡಮ್. ಸರಿ ಸರಿ, ನೀವು ಮೊದಲು ಸೀರೆ ಬಗ್ಗೆ ಮಾತಾಡಿ. ಗಾಡಿ ಟೈರ್ ತಾನೆ, ನಾವು ರೆಡಿ ಮಾಡಿಸ್ಕೊಡ್ತೀವಿ. ಈ ತರ ಸಮಸ್ಯೆ ಆಗಿದೆ ಅಂದ್ರೆ ಇಲ್ಲೇನೋ ಒಂದು ಶಕ್ತಿ ಇರಬೇಕು. ಏಯ್, ಏನ್ ಬಾಯಿ ಬಂದಾಗೆಲ್ಲ ಮಾತಾಡ್ತಾ ಇದ್ಯಾ? ನಾವು ಆರ್ಡರ್ ಮಾಡಿರೋದೊಂದು, ನೀನ್ ತಂದಿರೋದೊಂದು. ನೀನ್ ತಪ್ಪು ಮಾಡ್ಬಿಟ್ಟು ಇಲ್ಲಿ ಕತೆ ಕಟ್ತಾ ಇದ್ಯಾ? ಎತ್ರ 3 ಜನ ಎದೋಡ್ರ, ನಡಿಯೋ ಹೊರಗಡೆ. ಸರ್, ಸುಮ್ಮನೆ ಕಿರ್ಚಾಡ್ಬೇಡಿ ಸರ್. ಕಲ್ಲು ಮತ್ತು ಇದ್ಲು ತರಕ್ಕೆ ನಮ್ಗೇನು ತಲೆಗೆಲೆ ಕೆಟ್ಟಿದ್ಯಾ? ಸರಿ, ನಮ್ಮ ಬಾಕ್ಸ್ ಅಲ್ಲಿ ಈಗ ಬಂದಿದೆ ಅಂದ್ರೆ ಇನ್ನೊಂದು ಅಂಗಡಿಯಿಂದ ಬಾಕ್ಸ್ ತಂದಿದ್ದೀರಲ್ಲ, ಅದನ್ನು ಓಪನ್ ಮಾಡಿ ನೋಡಿ. ಸರಿ, ನಿಮ್ಮ ಓನರ್ ಹತ್ರ ನಾನು ಮಾತಾಡ್ತೀನಿ. ಈಗ ಇದು ತೊಗೊಂಡು ಹೊರಗಡೆ ಹೋಗಿ ಹೋಗಿ ಅಂತ ಹೇಳಿದ್ವಲ್ಲ. ಹಾ, ಬದಲಾಯ್ತು.
ನಾವು ಅಂದ್ಕೊಳ್ಳೋದೇ ಒಂದು, ಇಲ್ಲಿ ಆಗೋದೇ ಒಂದು. ಮಾಯಾ ಎಲ್ಲ ಮನೆಗೆ ತರ್ಸಿನಿ ಅಂದಲ್ಲಮ್ಮ, ಏನಾಯ್ತು? ಎಲ್ಲ ನಮ್ಮ ಕರ್ಮ. ಎಷ್ಟೊಂದು ಸೀರೆಗಳು ಬಿದ್ದೈತೆ ನೋಡು. ನೀಲಾಂಬರಿ ಅಮ್ಮನವರು ಮಗನ ನಿಶ್ಚಿತಾರ್ಥಕ್ಕೋಸ್ಕರ ಇಷ್ಟೊಂದು ಸೀರೆಗಳು ತಂದ್ರೆ. ಅಯ್ಯೋ ಎತ್ಕೊಳ್ರಿ. ಅಮ್ಮ ಅಮ್ಮ ನಿನ್ನೆ ನಮ್ದು ಇಲ್ಲಿ ಎತ್ಕೋ. ನಿಮ್ಮ ಅಕ್ಕ ನಿಮ್ಮ ಮಗನಿಗೆಲ್ಲ ಆಯ್ತು. ಅಮ್ಮವ್ರೆ, ಹೊರ್ಗಡೆ ಎಲ್ಲ ತುಂಬಾ ಗಲಾಟೆ ಆಗ್ತಾ ಇದೆ ಅಮ್ಮವ್ರೆ. ಗಲಾಟೆನ? ಯಾಕೆ? ಅವಾಗ್ಲೇ ಸೀರೆ ತಂದಿದ್ರಲ್ಲ, ಇದ್ಲಾಗಿತ್ತಲ್ಲ, ಅದಿವಾಗ ಸೀರೆ ಆಗಿದೆ. ಅತ್ತೆ, ಆಚೆ ಏನಾಗ್ತದೆ ಅಂತ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ನೀವೆಲ್ಲ ಇಲ್ಲೇ ಇರಿ, ಬನ್ನಿ. ನೋಡಕ್ಕ ಸೀರೆಗಳು ಕೊಟ್ಟಿ ಎಷ್ಟು ಖುಷಿಯಾಗಿ ನೋಡ್ತಾವ್ರೆ. ನೀಲಾಂಬರಿ ಅಮ್ಮವ್ರಿಗೆ, ನೀಲಾಂಬರಿ ಅಮ್ಮವ್ರಿಗೆ, ನೀಲಾಂಬರಿ ಅಮ್ಮವ್ರಿಗೆ, ಮಾಯಾ ಅಮ್ಮವ್ರಿಗೆ. ಬರ್ತೀನಮ್ಮವ್ರೆ. ಇದೆಲ್ಲ ಶಕ್ತಿದೆ ಪ್ರಭಾವ ಅನಿಸ್ತಿದೆ. ಸೀರೆಗಳು ಮನೆಗೆ ಬಂದಾಗ ಇದ್ಲಾಗಿತ್ತು, ಈಗ ಅದೇ ಇದ್ಲುಗಳು ಸೀರೆ ಆಗಿದೆ. ಅಂದ್ರೆ ಹೊರಗಿಂದ ಮನೆಗೆ ಏನು ತರಿಸ್ಕೊಳಕ್ ಆಗೋದಿಲ್ಲ. ಹಾಂ,